ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಮಾಡಿದ್ಯಾರು, ಸಮೀರ್ಗೆ ಈ ಫಂಡಿಂಗ್ ಕೊಟ್ಟಿದ್ದು ಹೇಗೆ, ಅಭಿಷೇಕಕ್ಕೆ ಫಂಡಿಂಗ್ ಕೊಟ್ಟಿದ್ದು ಯಾರು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ಬುರುಡೆನ ಡೀಲಿಂಗ್ ಮಾಡಿದ್ರಲ್ಲ, ಈ ಬುರುಡೆ ಡೀಲಿಂಗ್ ನಡೀತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬೋಣ. ಎಸ್ ಸರ್. ನಿನ್ನೆಯ ಹಂತ ಎಲ್ಲಿವರೆಗೆ ಬಂದಿತ್ತಂದರೆ, ಜಯಂತ್ ಟಿ ಒಪ್ಕೊಂಡ್ಬಿಟ್ಟಿದ್ದ, ಬುರುಡೆ ಹೌದು, ಈ ಮೆಟ್ಟಣ್ಣವರು ತಂದು ನಮಗೆ ಕೊಟ್ಟ, ನಾವು ಹಾಳಾಗಿ ಹೋದ್ವಿ ಸರ್ ಅಂತ ಹೇಳಿದ್ದ. ಬಟ್ ಟುಡೇಸ್ ಇನ್ವೆಸ್ಟಿಗೇಷನ್ ರಿವೀಲ್ಡ್, ಅವನು ನಿನ್ನೆ ಜಯಂತ್ ಹೇಳಿದ್ದ, ನನಗೆ ಮಟ್ಟಣ್ಣವರ್ ಈ ಒಂದು ಬುರುಡೆಯನ್ನು ಬೆಂಗಳೂರಿನ ಒಂದು ಲಾಡ್ಜಲ್ಲಿ ಹ್ಯಾಂಡ್ ಓವರ್ ಮಾಡ್ತಾನೆ. ನೋಡಿ ಇವ್ರಿಗೆ ಬುರುಡೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಈ ಕೋಡಿಮಠ ಸ್ವಾಮೀಜಿ ಭವಿಷ್ಯ ಹೇಳ್ದಂಗೆ ಹೇಳ್ತಾರೆ ಅವರು. ತಾಳೆಗರಿ ನೋಡ್ಬಿಟ್ಟು ಇದು ಹಿಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಈ ಮೆಟ್ಟಣ್ಣವರು ಅದೇ ರೀತಿ ಭವಿಷ್ಯ ಹೇಳ್ತಾ ಇದ್ದ. ನಾಳೆ ಹಿಂಗಾಗುತ್ತೆ, ನಾಳ್ದು ಹಿಂಗಾಗುತ್ತೆ, 10 ದಿನದ ಮೇಲೆ ಹಿಂಗಾಗುತ್ತೆ, 1 ವರ್ಷದ ಮೇಲೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ದ. ತಾಳೆಗರಿ ಭವಿಷ್ಯ ಇತ್ತು ಒಂದು. ಈಗ ಇವನ ಭವಿಷ್ಯನೇ ಅಂಧಕಾರಕ್ಕೆ ಇವತ್ತು ಬಂದ್ಬಿಟ್ಟಿದೆ. ಟುಡೇಸ್ ಇನ್ವೆಸ್ಟಿಗೇಷನ್ ಏನು ಗೊತ್ತಾ ನಿಮಗೆ? ಮಟ್ಟಣ್ಣರ್, ಚಿನ್ನಯ್ಯ, ಜಯಂತ್ ಮತ್ತೆ ಉಳಿದವರನ್ನು ಸೇರಿಬಿಟ್ಟು ರಿಹರ್ಸಲ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಇವತ್ತು. ಒಬ್ರಿಗೊಬ್ರು ಎದುರು ಬದಲು ಇಟ್ಟುಬಿಟ್ಟು ಇನ್ವೆಸ್ಟಿಗೇಷನ್. ಈಗ ಇವತ್ತಿನ ಮಾಹಿತಿ ಪ್ರಕಾರ SIT is cracked. The major breaking news ಹೇಳ್ತೀನಿ. SIT is cracked today. ಈ ಬುರುಡೆ ಎಲ್ಲಿಂದ ಅಂತ. ಈ ಬುರುಡೆ ಮಾತ್ರ ಅಲ್ಲ, ಇನ್ನೊಂದು ಅಸ್ಥಿ ಸಿಕ್ಕಿತ್ತಲ್ಲ, ಆ ಅಸ್ಥಿನೂ ಎಲ್ಲಿಂದ ಅಂತ. ಈಗ ಮೇಜರ್ ಬ್ರೇಕಿಂಗ್ ಏನಂದ್ರೆ, ಇನ್ನು ನಾಳೆ ಅಷ್ಟೇ ಆರೋಪಿ ನಂಬರ್ 1 ಚಿನ್ನಯ್ಯನನ್ನು ಹಾಜರುಪಡಿಸಲಿಕ್ಕಿರುವುದರಿಂದ, ನ್ಯಾಯಾಂಗ ಬಂಧನಕ್ಕೆ ಕೊಡಲಿಕ್ಕಿರುವುದರಿಂದ, ಇವತ್ತು SIT ಅವರು ಆ ಡಾಕ್ಯುಮೆಂಟೇಷನ್ ಅಲ್ಲಿ ಇರುವುದರಿಂದ, ನಾಳೆಯಿಂದ ಅದು ಆದ ಕೂಡಲೇ ಮಾರಿ ಹಬ್ಬ ಏನು ನಮ್ಮ ಮಹೇಶಣ್ಣ ಹೇಳ್ತಾ ಇದ್ರಲ್ಲ, ದಿಂಬು ರೆಡಿಯಾಗಿದೆ, ಹಾಸಿಗೆ ರೆಡಿಯಾಗಿದೆ, ಅದರೊಟ್ಟಿಗೆ ಕುಕ್ಕು ರೆಡಿ ಆಗಿಬಿಟ್ಟವನೆ, ಪಾತ್ರೆಗಳು ಬಂದ್ಬಿಟ್ಟವೆ. ಆ್ಯಂಡ್ ನನಗೆ ಬಹಳ ಆಶ್ಚರ್ಯದ ಸಂಗತಿ ಅಂದರೆ, ಕೆಲವು ಆಡಿಯೋಗಳನ್ನು ವಿಡಿಯೋಗಳನ್ನು ನಾವು ಇನ್ನೂ ಬಿಟ್ಟಿಲ್ಲ ಪವರ್ ಟಿವಿಯವರು, ಅದನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ ಟಿಲ್ SIT ಟು ಫಿನಿಶ್ ದೇರ್ ಇನ್ವೆಸ್ಟಿಗೇಷನ್ ಅಂತ. ಅದರಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನ್ಯೂಸ್ ಅಂದರೆ ಯಾರೋ ಹೇಳಿದ್ದನ್ನು ಹಾಕುವುದಲ್ಲ. ನ್ಯೂಸ್ ಅಂದರೆ ಎಲ್ಲಿಂದನೋ ಕದ್ದು ಹಾಕುವುದಲ್ಲ. ನ್ಯೂಸ್ ಅಂದರೆ ಇನ್ನೊಂದು ಟಿವಿಯಲ್ಲೋ ಇನ್ನೊಂದು ಪತ್ರಿಕೆಯಲ್ಲೋ ಬಂದಿದ್ದನ್ನು ಬ್ರೇಕಿಂಗ್ ನ್ಯೂಸ್ ಮಾಡಿ ಹಾಕುವುದಲ್ಲ. ನ್ಯೂಸ್ ಅಂದರೆ ಖಾಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡುವುದಲ್ಲ. ಕಳೆದ 2 ವರ್ಷದಿಂದ ಪವರ್ ಟಿವಿ ಖಾಲಿ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಮಾತಾಡಿಲ್ಲ, ಯಾರೋ ಹೇಳಿದ್ದ ಕತೆಗಳನ್ನು ತಂದು ಹಾಕಿಲ್ಲ, ಯಾವುದ್ರಲ್ಲೋ ಬಂದಿದ್ದು ಎಲ್ಲೋ ಬಂದಿದ್ದನ್ನು ಕದ್ದುಬಿಟ್ಟು ನಮ್ಮದೇ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ. ಫೀಲ್ಡಲ್ಲಿ ಇಳಿದಿದ್ವಿ, ಸ್ಟೇಟ್ ವೈಸ್ ತಿರುಗಿದ್ವಿ, ಪ್ರತಿ ಡಾಕ್ಯುಮೆಂಟ್ಗಳನ್ನು ಎತ್ತಿದ್ವಿ, ಮಾಸ್ಟರ್ ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದ್ದೀವಿ, ಪ್ರತಿ ಒಬ್ಬನನ್ನು ಬೆತ್ತಲಿಗೊಳಿಸಿದ್ದೀವಿ, ಪ್ರತಿ ಒಂದು ಡಾಕ್ಯುಮೆಂಟ್ರ ಮೂಲಕ ಪ್ರತಿ ಒಂದು ಮನುಷ್ಯನಲ್ಲಿಗೆ ರೀಚ್ ಆಗಿದ್ದೀವಿ. ಇದು ಒಂದು ಷಡ್ಯಂತ್ರ ಅನ್ನೋದನ್ನು ಈವನ್ ಕ್ಷಮಿಸಿ ಸೌಜನ್ಯ ಅನ್ನುವ ಸ್ಟೋರಿಯಲ್ಲೇ ನಾವು ಹೇಳಿದ್ವಿ. ಈವನ್ ಟುಡೇ ವಿ ಸ್ಟ್ಯಾಂಡ್ ವಿತ್ ದ್ಯಾಟ್. ಅದು ಮಾತ್ರ ಅಲ್ಲ, ನೀವೆಲ್ಲ ಅನಿಸ್ಬೋದು, ಆಯಿತಾ ಬುರುಡೆ ಆದಮೇಲೆ ಏನು ಅಂತ ಹೇಳೋದು. ಎಸ್, ಐ ಆಮ್ ಶ್ಯೂರ್ ಇವರೆಲ್ಲ ಕಂಬಿ ಎಣಿಸ್ತಾರೆ. ಮಂಜುನಾಥ ಈಗ ಅಣ್ಣಪ್ಪನ ಮೇಲೆ ಬಹಳ ಭಕ್ತಿ ಬಂದುಬಿಟ್ಟಿದೆ. ಯಾರಿಗೆ? ನಮ್ಮ 3-4 ಜನ ದಿನ ಎದ್ದರೆ, ಬೆಳಿಗ್ಗೆ ಎದ್ದರೆ ಮಂಜುನಾಥನೇ ಇಲ್ಲ, ಅಣ್ಣಪ್ಪನೇ ಇಲ್ಲ, ಧರ್ಮಸ್ಥಳಕ್ಕೆ ಬುಲ್ಡೋಸರ್ ಹಾಕಬೇಕು ಅಂತ ಇದ್ದ ಈ ತುಕಾಲಿ ಗ್ಯಾಂಗ್ ಇವತ್ತು ಎಲ್ಲ ಆಗೋದು ಮಂಜುನಾಥನ ಅಣ್ಣಪ್ಪನ ಸತ್ಯ ಇದ್ದರೆ ಸಿಗುತ್ತೆ ಅಂತ ಹೇಳ್ತಾ ಇದ್ದ ತುಕಾಲಿ ಗ್ಯಾಂಗ್ಗೆ ಇವತ್ತು ಅನಿಸ್ತಾ ಇದೆ ಅಲ್ಲಿ ಇದ್ದರೂ ಇವತ್ತು ನ್ಯಾಯ ಸಿಗುತ್ತೆ ಅನ್ನೋದು ಒಬ್ಬೊಬ್ಬರಿಗೇ ಗೊತ್ತಾಗ್ಬಿಟ್ಟಿದೆ. ನಾನು ನಿನ್ನೆ ಮಾತಾಡ್ತಾ ಹೇಳಿದೆ ಸ್ವಾಮೀಜಿಯವರ ಹತ್ರ, ಪ್ರಯಾಗ್ರಾಜಲ್ಲಿ ಯಾವ ರೀತಿಯಾಗಿ ಕುಂಭಮೇಳ ನಡೀತು, ಧರ್ಮಸ್ಥಳದಲ್ಲಿ ಪ್ರತಿ ದಿನವೂ ಕುಂಭಮೇಳ ಥರ ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ. ಒಂದು ದಿನ ಯೂಟ್ಯೂಬಲ್ಲಿ ಕೂತ್ಕೊಂಡ್ಬಿಟ್ಟು ಧರ್ಮಸ್ಥಳದಕ್ಕೆ ಭಕ್ತರ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟಿದೆ, ಭಕ್ತರ ಸಂಖ್ಯೆನೇ ಇಲ್ಲ, ಧರ್ಮಸ್ಥಳದಲ್ಲಿ ಏನೋ
ಯಾರೂ ಬರ್ತಾನೆ ಇಲ್ಲ, ನಂಬಿಕೆ ಕಳ್ಕೊಳ್ತಾರೆ ಅನ್ನುವ ಯೂಟ್ಯೂಬ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಹರಿಬಿಟ್ಟ ಈ ತುಕಾಲಿ ಗ್ಯಾಂಗ್ಗೆ ಇವತ್ತು ಧರ್ಮಸ್ಥಳದ ಬೆಳ್ತಂಗಡಿಗಳಲ್ಲಿ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲದಷ್ಟು ಜನಸಾಗರ ಬರ್ತಾ ಇದೆ. ದಟ್ ಈಸ್ ವಾಟ್ ವಿ ಕಾಲ್ ಸನಾತನ ಧರ್ಮದ, ಹಿಂದುತ್ವದ, ಮಂಜುನಾಥನ ಅಣ್ಣಪ್ಪನ ಭಕ್ತಿಯಿಂದ ಪ್ರಾರ್ಥಿಸಿದರೆ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಏನಾದರೂ ಕೂಡ 13 ವರ್ಷದಿಂದ ತನ್ನನ್ನು ತಾಳ್ಮೆಯಲ್ಲಿ, ಶಾಂತಿಯಲ್ಲಿ, ಅಥವಾ ತಾನು ನಂಬಿದ ಪೀಠಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ಇಷ್ಟು ಆದರೂ ಕೂಡ ಬದುಕಿದಂತಹ ಶ್ರೀ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿದ್ದಾರಲ್ಲ, ಅವರ ಕಾಲಿನ ಧೂಳಿಗೂ ಸಮನಿಲ್ಲದ ಇವರುಗಳಿದ್ದಾರಲ್ಲ, ಇವತ್ತು ಅಣ್ಣಪ್ಪ ಮಂಜುನಾಥ ಅಂತ ಬೊಬ್ಬೆ ಹೊಡೆಯುವ ಸ್ಥಿತಿಗೆ ಬಂದವರೆ. ಹಲವು ಜನರನ್ನು ನಾವು ಮಾತಾಡಿಸಿದ್ದೀವಿ, ಹಲವು ಜನರ ಹತ್ರ ನಾವು ಬೈಟ್ಗಳನ್ನು ತಗೊಂಡಿದ್ವಿ. ಪ್ರತಿಯೊಬ್ಬನ ನಂಬಿಕೆ ಒಂದೇ, ನಮ್ಮ ನಂಬಿಕೆನೂ ಒಂದೇ. ಕ್ಷಮಿಸಿ ಸೌಜನ್ಯ ಅಂತ ಹೇಳುವಾಗ ನಾವು ಮಂಜುನಾಥನ ಪ್ರಸಾದ ಮತ್ತು ಅಣ್ಣಪ್ಪನ ಫೋಟೋ ಇಟ್ಕೊಂಡ್ಬಿಟ್ಟು, ಮಂಜುನಾಥನ ಫೋಟೋ ಇಟ್ಟು ಇನ್ನೊಂದು ಕಡೆ ಸೌಜನ್ಯನ ಫೋಟೋ ಇಟ್ಟು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀವಿ, ಸತ್ಯವನ್ನು ಬಯಲಿಗೆ ಎಳಿತೀವಿ, ಸತ್ಯದೊಟ್ಟಿಗೆ ನಿಂತ್ಕೊಳ್ತೀವಿ, ಅದು ಯಾರ ಪರವಾಗಿದ್ದರೂ ಚಿಂತೆ ಇಲ್ಲ ಅಂತ. ಸತ್ಯದೊಟ್ಟಿಗೆ ನಿಂತವರಿಗೆ ಧರ್ಮದಲ್ಲಿ ವಿಜಯ ಆಗುತ್ತೆ ಅನ್ನುವ ಭರವಸೆ ನಿಮಗೂ ಬಂದಿದೆ, ನಮಗೂ ಬಂದಿದೆ. ಇಷ್ಟಕ್ಕೆ ಪವರ್ ಟಿವಿಯ ಹೋರಾಟ ನಿಲ್ಲಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಸೌಜನ್ಯನಿಗೇನಾದರೂ ಸಾವಿಗೆ, ಸೌಜನ್ಯನ ಏನಾದರೂ ಅತ್ಯಾಚಾರಕ್ಕೆ ನ್ಯಾಯ ಸಿಕ್ಕಬೇಕಾದ್ರೆ ದಟ್ಸ್ ಓನ್ಲಿ ಫ್ರಮ್ ಪವರ್ ಟಿವಿ. ನಮ್ಮ ಹೋರಾಟ ಅಲ್ಲಿವರೆಗಿರುತ್ತೆ, ಟಿಲ್ ವಿ ಗೆಟ್ ಜಸ್ಟಿಸ್ ಟು ಕುಮಾರಿ ಸೌಜನ್ಯ. ಎಸ್ ವೀಕ್ಷಕರ, ಇವತ್ತಿನ ಪವರ್ ಫೋಕಸ್ನಲ್ಲಿ ನೋಡಿದ್ರಲ್ಲ, ಧರ್ಮಸ್ಥಳದ SIT ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಅನ್ನೋದರ ಮೇಜರ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಿದ್ವಿ. ಸೊ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿದ್ರು ಸಿಗ್ಬೋದು ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ. ಸೊ ನೋಡೋಣ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.